ನಮಸ್ತೆ. ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಕಿಟಕಿ ಹತ್ತಿರ ಟ್ವಿಸ್ಟಿಂಗ್ ಮಾಡಿ ತೋರಿಸಿತ್ತು ಮುಂಚೆ. ಕೆಲವ್ರಿಗೆ ಅದು ಕಿಟಕಿ ಹತ್ತಿರ ಜಾಗ ಇಲ್ಲ ಅಂತಂದರೆ ಹೇಗೆ ಮಾಡೋದು ಅಂತ ಕ್ವಶನ್ ಕೇಳಿದರು. ಈಗ ಬಲಗಾಲ ಮೇಲಕ್ಕೆ ತೊಗೊಳ್ಳಿ. ಇವ್ರು ಮಾಡ್ತಾರೆ ನೋಡಿ, ಕಿಟಕಿ ಹತ್ರನೇ ಮಾಡಬೇಕು ಅಂತಿಲ್ಲ, ಗೋಡೆ ಸಪೋರ್ಟ್ ತೊಗೊಂಡು ಇದು ಮಾಡ್ಬೋದು. ಟ್ವಿಸ್ಟಿಂಗ್ ಇದು ಕಿಟಕಿ ಹತ್ತಿರ ಮುಂಚೆ ಮಾಡಿರೋದು ನೋಡಿದಿರಲ್ಲ, ಈಗ ಅದೇ ಥರ ಇಲ್ಲೂ ಮಾಡಿ ಗೋಡೆ ಸಪೋರ್ಟ್ ತೊಗೊಂಡು ನಿಧಾನ ಟರ್ನ್ ಮಾಡ್ಕೊಳ್ಳಿ. ಗೋಡೆ ಕಾರ್ನರ್ ಇರುತ್ತೆ ನೋಡಿ, ಕಾರ್ನರ್ಗೆ ಈ ಥರ ಪಾದವನ್ನು ಒತ್ಬಿಟ್ಟು ಕೈ ಗೋಡೆಗೆ ಒತ್ತಿ ತಿರುಗಿಸ್ಕೊಳ್ಳಿ. ಕಿಟಕಿ ಕಂಬಿನೇ ಬೇಕು ಅಂತ ಇಲ್ಲ, ನಿಮಗೆ ಮನೆಯಲ್ಲಿ ಏನು ವಸ್ತು ಇರುತ್ತೋ ಅದನ್ನು ಉಪಯೋಗಿಸಿ ಮಾಡೋ ಅಂಥದ್ದನ್ನೇ ನಾನು ತೋರಿಸ್ತಿರೋದು ನೋಡಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ ನೋಡಿ, ಈಗ ಚೆನ್ನಾಗಿ ಟ್ವಿಸ್ಟ್ ಆಗ್ತಾಯಿದೆ ನೋಡಿ. ಬೆನ್ನಿನ ಭಾಗ, ಹೊಟ್ಟೆ ಭಾಗ ಎಲ್ಲ ಹೊರಗೆ ಟರ್ನ್ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಇರೋದು ಕರಗುತ್ತೆ ತೈಸಲ್ಲಿ, ಸೊಂಟದ ಸುತ್ತ, ಹೊಟ್ಟೆ ಭಾಗದಲ್ಲಿರೋದೆಲ್ಲ. ನಿಧಾನ ವಾಪಸ್ ಬನ್ನಿ, ಚೇಂಜ್ ಮಾಡ್ಕೊಳ್ಳಿ. ಏನಕ್ಕೆ ವೆಯ್ಟ್ ಆಗುತ್ತೆ ಮಾಡಿ ಎಡಕ್ಕೆ ಮಾಡಿ. ಇವಾಗ ಎಡಗಾಲ ಮೇಲಕ್ಕೆ ತೊಗೊಳ್ಳಿ. ಏನಕ್ಕೆ ವೆಯ್ಟ್ ಜಾಸ್ತಿ ಆಗಿರುತ್ತೆ ಲೇಡೀಸಲ್ಲಿ ಅಂತಂದರೆ, ಗಂಡಸರಿಗಿನ್ನ ಜಾಸ್ತಿ ವೆಯ್ಟ್ ಜಾಸ್ತಿ ಆಗೋದು ನಾನಾ ಥರದ ಕಾರಣಗಳಿರುತ್ತೆ ಲೇಡೀಸ್ಗೆ. ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಟ್ರೆಸ್ ಆಗಿರ್ಬೋದು, ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು. ಈ ಥರ ನಾನಾ ಥರದ್ದು ಟರ್ನ್ ಮಾಡ್ಕೊಳ್ಳಿ ಎಡಕ್ಕೆ. ನಾನಾ ಥರ ಕಾರಣಗಳಿರುತ್ತೆ, ಒಂದೇ ಅಂತಲ್ಲ. PCOD ಪ್ರಾಬ್ಲಮ್ ಇರುತ್ತೆ, ಬ್ಲೀಡಿಂಗ್ ಸರಿಯಾಗಿ ಆಗಲ್ಲ, ಈ ಥರದ್ದೆಲ್ಲ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ವೆಯ್ಟ್ ಕಡಿಮೆ ಮಾಡಬೇಕು, ಫ್ಯಾಟ್ ಕರಗಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು, ತಿಳಿದಿರೋರ ಹತ್ರ, ಒಳ್ಳೆ ಟೀಚರ್ ಹತ್ರ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಧಾನ ವಾಪಸ್ ಬನ್ನಿ. ಇನ್ನೊಂದು ಸಲ ಬೇಕಾದ್ರೆ ಮಾಡಿ, ಬಲಕ್ಕೆ ಮಾಡಿ. ಇದು ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಥೈರಾಯ್ಡ್ಗೂ ಸುಮಾರು ಎಕ್ಸಸೈಸ್ ಇದೆ, ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗ ತಿರುಗಿಸೋದ್ರಿಂದ ಕುತ್ತಿಗೆ ಸುತ್ತ ಇರೋ ಫ್ಯಾಟು ಕರಗುತ್ತೆ. ಇದೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಸಿಂಪಲ್ಲಾಗಿರೋದೇ ತೋರಿಸ್ತಾ ಇದ್ದೀನಿ. ನಾನಾ ಕಾರಣಗಳಿಂದ ದಪ್ಪ ಆಗಿರ್ತೀರ, ಅದನ್ನು ಕರಗಿಸೋದಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು. ಫುಡ್ಡು, ಎಕ್ಸಸೈಸು ಇದೆಲ್ಲ ಮಾಡಿ ನಾವು ಈಸಿಯಾಗಿ ಕರಗಿಸ್ಕೋಬೋದು. ಚೇಂಜ್ ಮಾಡ್ಕೊಳ್ಳಿ. ದಪ್ಪ ಇದ್ದೀವಿ ಅಂತ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋಬೇಡಿ. ಇದು ಮಾಡೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ನಾನು ದಪ್ಪ ಇದ್ದೀನಿ, ಆಚೆ ಹೋಗೋಕ್ಕಾಗಲ್ಲ, ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಅಂತ. ಅದನ್ನೆಲ್ಲ ತಪ್ಪಿಸ್ಕೋಬೇಕು ಅಂದರೆ ಮನಸ್ಸು ಮಾಡಿ ಕರಗಿಸ್ಬೋದು. ಎಷ್ಟೊಂದು ಎಕ್ಸಸೈಸ್ ಇದೆ. ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಕೊಳ್ಳಿ, ಒಂದು 5-6 ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ. ಆಮೇಲೆ ಇದನ್ನೆಲ್ಲ ಮಾಡ್ಕೊಳ್ಳಿ, ಟ್ವಿಸ್ಟಿಂಗು, ಸ್ಟ್ರೆಚಿಂಗು ಎಲ್ಲ ಮಾಡ್ಕೊಳ್ಳಿ. ನಿಧಾನ ವಾಪಸ್ ಬನ್ನಿ. ಮಾಡ್ಕೊಂಡು ಎಲ್ಲರೂ ಆರೋಗ್ಯವಾಗಿರಿ. ಬೇರೆಯವ್ರಿಗೂ ಶೇರ್ ಮಾಡಿ ವಿಡಿಯೋನ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.